ಬನವಾಸಿಗೆ. ಟಿಕೆಟ್ ನಮಸ್ಕಾರ. ಹಾಯ್ ಸಾನ್ವಿಕನ, ಯಾರು ಎಲ್ಲಿ ಕಾಣಿಸ್ತಲ್ಲ? ಯಾಕೆ ಕೈ ಎತ್ಬೇಕು ನೀವು? ಕೈ ಎತ್ಬೇಕು ಚಾರ್ವಿ ಯಾರು? ಕೈ ಎತ್ರಿ. ವೆರಿ ಗುಡ್. ಇನ್ನೊಬ್ರು ಎಲ್ಲಿದ್ದಾರೆ? ಎಲ್ಲೋ ಮೂಲೆಯಲ್ಲಿದ್ದಾರೆ. ಎಲ್ಲಿ? ಮುಖ ತೋರಿಸ್ರಿ. ಭೂಮಿಕಾ, ಈ ಕಡೆ ತೋರಿಸು. ಮುಖ ತೋರಿಸ್ಬೇಕಾ? ಹಾಯ್. ಎಲ್ರು ಎಲ್ಲೋಗ್ತಾ ಇದ್ರಿ ಇವತ್ತು? ಸೊರಬ. ವೆರಿ ಗುಡ್. ಯಾರ ಮನೆಗೆ? ಅಮ್ಮ ಮನೆ ಹೋಗ್ತಾ ಇದ್ದೀರಾ? ಅಜ್ಜಿ ಮನೆಗೆ. ಚೆನ್ನಾಗಿದ್ಯಾ ಸೊರಬ? ನೋಡಿದ್ದೀರಾ ಸೊರಬನ? ಬನವಾಸಿ ನೋಡಿದ್ದೀರಾ ನೀವು? ಬನವಾಸಿ ಗೊತ್ತಾ? ನೋಡಿಲ್ಲ. ಸೊ ನಾನು ಬನವಾಸಿ ವಿಡಿಯೋ ತೋರಿಸ್ತೀನಿ ನಮ್ಮ ಚಾನಲಲ್ಲಿ, ಆಯ್ತಾ? ನೀವು ನೋಡ್ಬೇಕಾಗತ್ತೆ, ಆಯ್ತಾ? ಓಕೆ. ಸನ್ವಿ, ನಿಮ್ಗೆ ಯಾರು ಕಂಡ್ರೆ ತುಂಬಾ ಇಷ್ಟ? ಯಾರು ಕಂಡ್ರೆ? ಪುನೀತ್ ಯಾರು? ಅಪ್ಪು ಅಂದ್ರೆ ಇಷ್ಟನಾ ನಿನ್ಗೆ? ಎಷ್ಟು ಇಷ್ಟ ನಿನ್ಗೆ? ತುಂಬಾ ಇಷ್ಟ. ಫಿಲಮ್ ನೋಡಿದ್ಯಾ ಅಪ್ಪುದಲ್ಲ? ಚೆನ್ನಾಗಿದ್ಯಾ? ಸೊ ಮತ್ತೆ ಚಾರ್ವಿ ಎಲ್ಲಿದ್ದೀರಾ? ಚಾರ್ವಿ, ನಿನ್ಗೆ ಯಾರು ಕಂಡ್ರೆ ಇಷ್ಟ? ಅಪ್ಪು. ನನ್ ಕಂಡ್ರೆ ಇಷ್ಟ ಅಲ್ವಾ ನಿನ್ಗೆ? ನನ್ ಕಂಡ್ರೆ ಇಷ್ಟನಾ? ಅಪ್ಪು ಅಂದ್ರೆ ಇಷ್ಟನಾ? ಎಷ್ಟು ಇಷ್ಟ? ತುಂಬಾ ಇಷ್ಟ. ಗುಡ್. ಹಳೆ ಸೊರಬಕ್ಕೆ ಬಂದಿದ್ದೀರಿ. ಸೊ ಹಾಗೆ ಅವ್ರನ್ನ ಡ್ರಾಪ್ ಮಾಡಿದೆ. ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮಕ್ಕಳು. ಸೊ ಬಾಯ್, ಸಿಗೋಣ ಬೆಂಗಳೂರಲ್ಲಿ. ಬಾಯ್. ಓಕೆ. ಸೊ ಗೆಳೆಯರೆ, ನೋಡಿ ಅನ್ಕೊಬೋದು ನೀವು ಕಾರಲ್ಲಿ ಒಬ್ರು ಇಬ್ರು ಹೋಗ್ತಾ ಇರ್ತೀರಾ. ನಮ್ಮ ಹಳ್ಳಿಗಳ ಕಡೆ ಎಷ್ಟೋ ಜನಗಳು ಪಾಪ ರೋಡಲ್ಲಿ ನಿಂತ್ಕೊಂಡು ಡ್ರಾಪ್ ಕೇಳ್ತಾರೆ. ದಯವಿಟ್ಟು ಆದಷ್ಟು ಹೆಲ್ಪ್ ಮಾಡಿ. ಅವ್ರು ನೀವೆಲ್ಲ ಹೋಗ್ತೀರ ಅಲ್ಲಿಗೆ ಬಿಡ್ರಿ ಸಾಕು. ಕೆಲವೊಬ್ರು ನನ್ನ ಕಾರಲ್ಲಿ ಎತ್ತಿಸ್ಕೊಬೇಕಾ? ನಿಂತವ್ರನ್ನಲ್ಲ ಗುರು, ಯಾವನು ಏನ್ ಎತ್ತಾಕೊಂಡು ಹೋಗ್ತಾನೆ ಗುರು. ಲೈಫಲ್ಲಿ ಇವತ್ತಿರೋ ನಾಳೆ ಇರಲ್ಲ, ಆಯ್ತಾ? ಸೊ ಇದಕ್ಕೆಲ್ಲ ನೀವು ಥಿಂಕ್ ಮಾಡ್ಕೊಂಬೇಡಿ. ದಯವಿಟ್ಟು ಯಾರಾದ್ರೂ ಡ್ರಾಪ್ ಕೇಳಿದ್ರೆ, ನೀವು ಇಬ್ಬರೇ ಇದ್ರೆ ಇಲ್ಲ ಒಬ್ಬರೇ ಇದ್ರೆ ದಯವಿಟ್ಟು ಕೊಡಿ. ಹೆಣ್ಮಕ್ಳು ಇರ್ಬೋದು, ಪಾಪ ಬಿಸಿಲಲ್ಲಿ ಇರ್ತಾರೆ. ತುಂಬಾನೇ ಯೂಸ್ ಆಗುತ್ತೆ ಗುರು. ಇಂಥ ಒಂದು ಮಾನವೀಯತೆ ನಾವು ಬೆಳೆಸ್ಕೊಳ್ಬೇಕು. ಇಲ್ಲ ಅಂದ್ರೆ ಕಾರಾಗ್ಲಿ ದುಡ್ಡಾಗ್ಲಿ ಇದಕ್ಕೆ ಸಮಾನ ಅಂತಾರಲ್ಲ, ಹಂಗೆ, ಆಯ್ತಾ? ಸೊ ನಾನು ಬನವಾಸಿಗೆ ಹೋಗ್ತಾ ಇದ್ದೆ. ಅಂದುವೆ ಬರ್ತಾ ಈ ಹಳೆ ಸೊರಬ ಅಂತ ಹೇಳ್ತಾರಲ್ಲ, ಈ ಹಳೆ ಸೊರಬ ಹತ್ರ ಬರ್ತಾ ಇರ್ಬೇಕಾದ್ರೆ ನನಗೊಂದು ವಿಚಿತ್ರ ಕಣ್ಣು ಕಾಣಿಸ್ತು. ಏನಪ್ಪ ವಿಚಿತ್ರ? ನಿಮಗೂ ತೋರಿಸ್ತೇನೆ. ಫಸ್ಟು ಬನ್ನಿ. ಸೊ ಬನ್ನಿ, ನಾನು ಹೇಳಿದಲ್ಲ, ಮರದಲ್ಲಿ ಗಣಪತಿ ಒಂದು ಮೂರ್ತಿ ಕಾಣುತ್ತೆ. ಎಷ್ಟು ವಿಚಿತ್ರ ಅಲ್ವಾ ಈ ಒಂದು ಪ್ರಕೃತಿ. ಬನ್ನಿ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ? ಸೊ ಇದೊಂದು ಮರ ನೋಡಿ, ಕಾಣಿಸ್ತಾ ಇದೆ. ಒಂದು ಗಣಪತಿ ಒಂದು ವಿಗ್ರಹ ಮೂರ್ತಿ. ಏನು ಪ್ರಕೃತಿ ಹೇಗಿದೆ ಅಂದರೆ, ಪ್ರಕೃತಿ ಕೂಡ ಈ ಒಂದು ದೇವ್ರನ್ನ ಹೊಲಿಸ್ಕೊಂಡ್ಬಿಡ್ತಾರೆ. ಇದು ಕೂಡ ಅಷ್ಟೇ ಕಾಣಿಸ್ತಾ ಇದೆ ನೋಡಿ, ತುಂಬ ಅದ್ಭುತವಾಗಿದೆ ಗುರು. ಇದೊಂದು ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಕೃತಿ ವಿಸ್ಮಯ. ನೀವು ನೋಡ್ತಾ ಇರ್ಬೋದು. ಈ ಥರ ಒಂದು ಮರದಲ್ಲಿ ಗಣಪತಿ ಒಂದು ಮೂರ್ತಿ ಕಾಣುತ್ತೆ ಅಂದರೆ ನನಗೆ ಎಷ್ಟು ಶಾಕ್ ಆಯಿತು ಗೊತ್ತಾ ಗುರು. ರಿಯಲ್ ಆಗಿದೆ ಗುರು. ನಾವು ಹೇಗೆ ಗಣಪತಿ ನೋಡ್ತೀರೋ ಸೇಮ್ ರಿಯಲ್ ಆಗೇ ಕಾಣಿಸ್ತದೆ. ಈ ಒಂದು ಪ್ರಕೃತಿ ವಿಸ್ಮಯನೇ ಹೀಗೆ ಅಲ್ವಾ. ಅರ್ಥ ದಾರಿಯಲ್ಲಿ ನೋಡಬೇಕು ಅಂತ ಅನ್ನಿಸ್ತು. ನೋಡಿದೆ ಸಡನ್ ಆಗಿ, ವಿಚಿತ್ರ. ತುಂಬಾನೇ ನನಗೊಂಥರ ಖುಷಿ ಆಯಿತು. ನೀವು ಕೂಡ ನೋಡಿ.